ನೀರು ಕೋಣೆ ಬಿಸಿ ಮಾಡ್ಕೊಡ್ಲಾ? ಹಾಲ್ ಬೇಡ, ಹಾರ್ಲಿಕ್ಸ್ ಬೇಕು. ಹಾರ್ಲಿಕ್ಸ್ ಖಾಲಿ ಆಗಿದೆ ಪುಟ್ಟ. ಹಾಲ್ ಬಿಸಿ ಮಾಡ್ಕೊಡ್ತೀನಿ, ಸುಮ್ನೆ ಕುಡಿಬೇಕು ಗುಡ್ ಗರ್ಲ್ ತರ. ಅತ್ತೆ, ಕಾಫಿ ತಗೊಳ್ಳಿ. ಅದ್ರ ಬದಲು ಒಂದ್ ತೊಟ್ಟು ವಿಷ ಕೊಟ್ಬಿಡ್ಸು, ನೈನ ಕುಡ್ದು ಸತ್ತು ಹೋಗ್ತೀನಿ. ಏನತ್ತೆ ನೀವು ಬೆಳಿಗ್ಗೆ ಬೆಳಿಗ್ಗೆನೆ ಅಪಶಕ್ನದ್ ಮಾತಾಡ್ತಿದಿರಲ್ಲ? ಆಗಿದ್ದಾಯ್ತು ಅತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ದೆ. ತಗೊಳ್ಳಿ, ಮೊದ್ಲು ಕಾಫಿ ಕುಡೀರಿ. ಹಾಗೆ ರಾಧಿಕನ್ ಕಾಫಿ ಕೊಟ್ಟು ಸಮಾಧಾನವಾಗಿ ಮಾತಾಡ್ಬಿಟ್ಟು ಬನ್ನಿ. ನಿಮ್ ಮಗ ಒಬ್ರು ಸರಿ ಇದ್ದಿದ್ರೆ ಯಾವ ಸಮಸ್ಯೆನೂ ಆಗ್ತಾ ಇರ್ಲಿಲ್ಲ. ಅವ್ರ ಬಗ್ಗೆ ನಿಮಗ್ ಗೊತ್ತಿಲ್ವಾ ಅತ್ತೆ? ಅಯ್ಯೋ, ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ವೇ? ಆದ್ರೆ ಇವಳಿಗೇನ್ ಸಮಸ್ಯೆ ಆಗಿದೆ? ಮದ್ವೆ ಮಾಡ್ಕೊಳ್ಳೆ ಅಂದ್ರೆ ತಮ್ಮ, ತಂಗಿ, ಅಮ್ಮ, ಮನೆ ಅಂತ ಏನೇನೋ ಮಾತಾಡ್ತಾಳೆ. ಅತ್ತೆ, ಮೆಲ್ಲಗ್ ಮಾತಾಡಿ, ಕೇಳಿಸ್ಕೊಂಡ್ರೆ ಕಷ್ಟ ಆಗತ್ತೆ. ಮಾತಾಡಲ್ಲ ಮಾರೈತಿ, ನಾನಿನ್ ಮುಂದೆ ಮಾತೇ ಆಡಲ್ಲ. ನಂದೇನ್ ನಡೆಯತ್ತೆ ಈ ಮನೇಲಿ ಹೇಳು? ನಿಜ ಹೇಳ್ತೀನಿ ಸುನೈನಾ, ಇನ್ಮೇಲೆ ಈ ಮನೇಲಿ ನಾನು ಯಾರ ಜೊತೆನೂ ಮಾತಾಡಲ್ಲ. ಅತ್ತೆ, ರಾಧಿಕಾ ನಿಮ್ ಮಗಳು, ನೀವೇ ಹೋಗಿ ಅವಳ ಹತ್ರ ಮನ್ಸ್ ಬಿಚ್ಚಿ ಮಾತಾಡ್ಲಿಲ್ಲ ಅಂದ್ರೆ ಹೇಗೆ? ರಾಧಿಕಾಗೆ ತನ್ನ ಕುಟುಂಬದ ಮೇಲೆ ಅಕ್ರೆ, ನಿಮ್ಗೆ ಅವಳ ಮೇಲೆ ಅಕ್ರೆ. ಹೋಗಿ ಅತ್ತೆ, ಅವಳ ಮುಂದೆ ಕುತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ಆಗ ಬಂದಿರೋ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಸಾಕು, ಸುಮ್ನೆ ಇರು ಸುನೈನಾ. ನನಗೆ ಅವಳ ಮೇಲಿರೋ ಚಿಂತೆ ಯಾರಿಗೂ ಅರ್ಥ ಆಗಲ್ಲ. ನಿಮ್ಮ ಮಾವ ಸತ್ತಾಗ ಮುಂದೆ ಏನಪ್ಪ ಮಾಡೋದು ಅಂತ ನನ್ನ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಾಗ ಗಂಡು ಮಗು ಥರ ಬಂದು, ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಿನ್ ಜೊತೆ ನಾನಿದ್ದೀನಿ ಅಂತ ನನ್ನ ಕಣ್ಣೀರು ಬಸ್ತವಳು ಇವಳು. ಆದ್ರೆ ಇವಳ ಬಗ್ಗೆ, ಇವಳ ಜೀವನದ ಬಗ್ಗೆ 4 ಕಣ್ಣೀರು ಹಾಕು ಹಕ್ಕಿಲ್ವಾ ನನಗೆ? ಹೆತ್ತವರು ಗಂಡು ಮಕ್ಕಳ ಸಂಪಾದನೆಯಲ್ಲಿ ಬದುಕಬೇಕು ಕಣೆ, ಹೆಣ್ಮಕ್ಳ ಸಂಪಾದನೆಯಲ್ಲಿ ಬದುಕಬಾರ್ದು. ರಾಧಿಕಾ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಎಲ್ರಿಗೂ ಜವಾಬ್ದಾರಿ ಬರುತ್ತೆ. ಆದ್ರೆ ನಾನಿರೋವಾಗ್ಲೇ ಅವಳಿಗೇನಾದ್ರೂ ಒಳ್ಳೇದು ಮಾಡಬೇಕು. ಇಲ್ಲಾಂದ್ರೆ ಅವಳ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ಎಲ್ಲರೂ ಅವಳನ್ನ ನಡುಬೀದಿಯಲ್ಲಿ ನಿಲ್ಲಿಸ್ಬಿಡ್ತಾರೆ. ಅಳ್ಬೇಡ ಅಜ್ಜಿ, ಬಾ ರಾಧಿಕಾ ಅತ್ತೆ ಕಾಫಿ ಕೊಟ್ಟು ಬರೋಣ. ನಾನು ಬರಲ್ಲ ಅಂತ ಹೇಳೋಳಿಗೆ. ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ, ಇನ್ಮೇಲೆ ನಿನ್ನ ಹತ್ರ ಮಾತಾಡಲ್ಲ ಅಂತ ಹೇಳು. ಸರಿ ಅಮ್ಮ, ಕಾಫಿ ಕೊಡು. ಗುಡ್ ಮಾರ್ನಿಂಗ್ ಅತ್ತೆ. ಮಾರ್ನಿಂಗ್ ಋತ್ವಿ. ಕಾಫಿ ತಗೊಳ್ಳಿ ಅತ್ತೆ. ನೀನೇ ಕಾಫಿ ತಂದೆ? ನಿಮ್ಮಮ್ಮ ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರಂತೆ, ನಿಮ್ ಜೊತೆ ಟೂ ಬಿಟ್ಟಿದಾರಂತೆ. ಹಾಗಾದ್ರೆ ನಾನು ಅವ್ರ ಜೊತೆ ಟೂ ಬಿಡ್ತೀನಿ. ಹೀಗೆ ಎಲ್ರೂ ಟೂ ಬಿಟ್ಕೊಂಡಿದ್ರೆ ಏನರ್ಥ? ಅವ್ರು ನನ್ ಜೊತೆಗೆ ಮಾತಾಡಿದ್ರೆ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಹೋಗಿ ಹೇಳು. ಸರಿ ಅಜ್ಜಿ, ಮೊದ್ಲು ನೀವು ಮಾತಾಡಿದ್ರೆ ಆಮೇಲೆ ಅತ್ತೆ ಮಾತಾಡ್ತಾರಂತೆ. ಸರಿ. ಅಮ್ಮ, ಅಕ್ಕ ಬಂದು.
ಸಾರಿ ಅಕ್ಕ, ನಾಳೆ ಕರೆಕ್ಟ್ ಟೈಮಿಗೆ ಸಿಗ್ಬಿಡ್ತೀನಿ. ನೋಡೋಣ, ಹೋಗು ಫ್ರೆಶ್ ಆಗಿ ಬಾ. ಅಮ್ಮ, ಅಕ್ಕ ಹೋಗ್ತಿದ್ದಾಳೆ, ನೀನ್ ಸುಮ್ಮನೆ ಇರೆ. ತಿಂಡಿ ರೆಡಿನಾ ಕೇಳು ಋತ್ವಿ. ತಿಂಡಿ ರೆಡಿನಾ? 5 ನಿಮಿಷ ಆಗತ್ತೆ ಅಂತ ಹೇಳು ಋತ್ವಿ. ಇನ್ನ 5 ನಿಮಿಷ ಆಗತ್ತಂತೆ. ನಾನು ಡ್ಯೂಟಿಗೆ ಹೋಗ್ಬೇಕು, ಲೇಟ್ ಆಗ್ತಿದೆ ಅಂತ ಹೇಳು ಋತ್ವಿ. ಅತ್ತೆಗೆ ಲೇಟ್ ಆಗ್ತಿದ್ಯಂತೆ. ನನಗೆ 10 ಕೈ ಇಲ್ಲ, ಇರೋದು 2 ಕೈ. ಸ್ವಲ್ಪ ಸುಮ್ಮನೆ ಇರಕ್ ಹೇಳು. ಅಜ್ಜಿಗೆ 10 ಕೈ ಇಲ್ವಂತೆ, ಬರೀ 2 ಅಂತೆ ಕೈ ಇರೋದು. ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ಬೇಕಂತೆ. ಹಾಗಾದ್ರೆ ನಾನು ಡ್ಯೂಟಿಗೆ ಹೊರಟೆ ಅಂತ ಹೇಳು ಋತ್ವಿ. ಅಜ್ಜಿ, ರಾಧಿಕಾ, ಹಸು ತಡ್ಕೊಳಕ್ಕಾಗಲ್ಲ, ತಿಂಡಿ ತಿನ್ಕೊಂಡು ಹೋಗು. ತಿಂಡಿ ರೆಡಿ ಇದೆ. ಯೇ, ಅಜ್ಜಿ ಅತ್ತೆ ಜೊತೆ ಮಾತಾಡ್ಬಿಟ್ರು. ಅಮ್ಮ, 5 ನಿಮಿಷ ಕೂಡ ನಿನ್ ಕೈಲಿ ಅಕ್ಕನ ಹತ್ರ ಮಾತಾಡ್ದೆ ಇರಕ್ಕಾಗ್ಲಿಲ್ಲ, ನೋಡ್ದ್ಯಾ? ಬಾಮ್ಮ, ತಿಂಡಿ ಹಾಕ್ಕೊಡ್ತೀನಿ. ರಾಧಿಕಾ, ಯಾಕಿಷ್ಟೊಂದು ಹಠ ಮಾಡ್ತಿದೀಯ? ನಾನು ಹೇಳೋದು ನೀನು ಒಳ್ಳೇದಕ್ಕೆ ಅಲ್ವಾ? ನಾನ್ ಹೇಳ್ತಿರೋದು ಈ ಮನೆಯವ್ರ ಒಳ್ಳೇದಕ್ಕೆ. ನಮ್ಮ ಈ ಮನೆಯವರೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ. ಆ ಥರ ಮಾಡ್ಬೇಡ. ನೋಡು, ಇವರೆಲ್ಲರೂ ಚೆನ್ನಾಗಾದ್ಮೇಲೆ ನೀನ್ ಬಂದು ರಾಧಿಕಾ ಮದುವೆ ಆಗು ಅಂತ ಹೇಳು. ಆಗ ನಾನು ಖಂಡಿತ ಮದುವೆ ಆಗ್ತೀನಿ. ಅಲ್ಲಿವರೆಗೂ ಈ ವಿಷಯ ಎತ್ಬೇಡ ಪ್ಲೀಸ್. ಹೇಳು ಜಾಹ್ನವಿ. ಹೊರಟಿಯ ರಾಧಿಕಾ? ಹಾ, ತಿಂಡಿ ತಿಂತಾ ಇದ್ದೀನಿ, ಹೊರಡ್ತೀನಿ. ಬೇಗ ಬಾರೆ, ಇವತ್ತು ನಮ್ಮ ಹಾಸ್ಪಿಟಲ್ಗೆ ಹೊಸ ಡಾಕ್ಟರ್ ಬರ್ತಾರೆ ಅಂತ ಗೊತ್ತಲ್ವಾ? ಅವ್ನ ವೆಲ್ಕಮ್ ಮಾಡ್ಬೇಕು. ಹಾ, ಬಂದೆ ಇರು. ಸರಿ, ಬೇಗ ಬಾ. ಯಾರಿವರು? ಓಹ್, ನೀನಿಲ್ಲಿ ಹೊಸಗಳಲ್ವಾ, ಅದಕ್ಕೆ ನಿನಗೆ ಗೊತ್ತಿಲ್ಲ. ಅವ್ರ ಹೆಸರು ಡಾಕ್ಟರ್ ಗೌತಮ್ ಅಂತ. ಫಾರಿನಲ್ಲಿ ಓದ್ಕೊಂಡ್ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ನಮ್ಮ MD ರಿಲೇಟಿವ್ ಕೂಡ. ಸಿಕ್ಕಾಬಟ್ಟೆ ಸ್ಟ್ರಿಕ್ಟು, ಸಿಕ್ಕಾಬಟ್ಟೆ ಆಟಿಟ್ಯೂಡು. ನೋಡಿದ್ರೆ ಗೊತ್ತಾಗುತ್ತೆ. ಏಯ್, ನಾವ್ ಅವ್ರ ಬಗ್ಗೆ ಈ ಥರ ಎಲ್ಲ ಓಪನ್ ಆಗಿ ಮಾತಾಡ್ಬಾರ್ದು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಸರಿ, ಬಾ ಹೋಗೋಣ. ಇವಳು ಬೇರೆ ಕರ್ತೆ ನನ್ನ ಮಾತು ಎಲ್ಲಿ ಕೇಳ್ತಾಳು? ಆ ನರ್ಸ್ ಹೆಸರೇನು? ಅವರಾ ಸರ್, ಅವರು ನಮ್ಮ ಹಾಸ್ಪಿಟಲ್ ಹೆಡ್ ನರ್ಸು ರಾಧಿಕಾ ಅಂತ. ಕರೆಯಲ್ಲ ಸರ್? ನೋನ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಪರವಾಗಿಲ್ಲ, ಹೊರಡೋಣ. ಓಕೆ ಸರ್. ಈ ರಾಧಿಕಾ, ನಾನ್ ಏನ್ ಹೇಳಿದ್ರೆ ನೀನ್ ಏನ್ ಮಾಡ್ತಿದ್ಯಾ? ಯಾಕೆ, ಏನಾಯ್ತು? ಇವತ್ತು ಹಾಸ್ಪಿಟ್ಲಿಗೆ ಹೊಸ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ದೆ ತಾನೆ? ಅಲ್ಲೆಲ್ಲ ಪರಿಚಯ ಆಯ್ತು, ನೀನ್ ಯಾಕೆ ಬರ್ಲಿಲ್ಲ? ಅಯ್ಯೋ, ನಾನು ಪೇಷಂಟ್ ಡ್ರೆಸ್ಸಿಂಗ್ ಕರ್ಕೊಂಡು ಹೋಗಿದ್ದೆ. ಈಗ ಡ್ರಿಪ್ಸ್ ಹಾಕ್ಬೇಕು. ರಾಧಿಕಾ, ನೀನ್ ಹೋಗಿ ಅವ್ರಿಗೆ ಹಾಯ್ ಹಲೋ ಆದ್ರೂ ಹೇಳ್ಬಾ.
ಅವರು ಚೀಫ್ ಡಾಕ್ಟರ್ ಹತ್ರ ನೀನ್ ಯಾರು ಅಂತ ಕೇಳ್ತಾ ಇದ್ರು. ಅವ್ರಿಗೊಂದು ವಿಶ್ ಮಾಡ್ಬಿಟ್ ಬಾ. ಹಾ, ಈ ಡ್ರಿಪ್ಸ್ ಹಾಕ್ಬಿಟ್ಟು ಹೋಗ್ತೀನಿ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನೀನ್ ಮೊದ್ಲು ಹೋಗಿ ಅವ್ರನ್ನ ಮಾತಾಡ್ಕೊಂಡ್ ಬಾ. ಹೋಗೆ. ಆಮೇಲೆ ನೀನ್ ಅವ್ರಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ಅನ್ಕೊಳ್ತಾರ ಕಣೆ. ಹೋಗೆ. ಸರಿ, ಈ ಡ್ರಿಪ್ಸ್ ಹಾಕ್ಬಿಡು. ಸರಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ ಅಂಕಲ್, ನಾನೆಲ್ಲ ನೋಡ್ಕೋತೀನಿ. ಮೇ ಐ ಕಮ್ ಇನ್ ಸರ್? ಓಕೆ ಅಂಕಲ್, ಬಾಯ್. ಕಮ್ ಇನ್. ಹಲೋ ಸರ್. ಯಾರು ನೀನು? ಏನ್ ಬೇಕು? ನನ್ನ ಹೆಸರು ರಾಧಿಕಾ ಅಂತ. ನಾನು ಈ ಹಾಸ್ಪಿಟ್ಲಲ್ಲಿ ಹೆಡ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಹೌದಾ? ನಾನು ಬಂದಾಗ ಎಲ್ಲ ನರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅಲ್ಲಿ ನೀನು ನನಗೆ ಕಾಣಿಸ್ಲೇ ಇಲ್ಲ. ಸಾರಿ ಸರ್, ನೀವು ಬಂದಾಗ ನಾನೊಬ್ಬ ಪೇಷಂಟ್ನ ಚೆಕಪ್ ಕರ್ಕೊಂಡು ಹೋಗಿದ್ದೆ. ಸ್ಟಾಪ್ ಇಟ್! ನೀನಿಲ್ಲಿ ಮದರ್ ತೆರೆಸೋ ಥರ ರೋಗಿಗಳ ಸೇವೆ ಮಾಡಕ್ ಬಂದಿಲ್ಲ, ತಿಂಗಳ ಸಂಬಳಕ್ಕೆ ಕೆಲಸ ಮಾಡಕ್ ಬಂದಿಲ್ಲ. ಅಂದ್ರೆ ನೀನಿಲ್ಲಿ ಹೇಗಿರ್ಬೇಕು ಹೇಳು? ನಿನಗಿಂತ ದೊಡ್ಡ ಪೊಸಿಷನಲ್ಲಿರೋ ನನ್ನಂಥ ಡಾಕ್ಟ್ರು ನೀನು ಯಾವುದೇ ಕೆಲಸ ಮಾಡ್ತಿದ್ರು ಬಿಟ್ಟು ಓಡ್ ಬಂದು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ನಿನ್ನ ಕೆಲಸ ನೀನು ಮಾಡ್ಕೋತಿದ್ದೀಯಾ ಅಂದರೆ ಇವನು ಯಾವ ದೊಡ್ಡ ಮನುಷ್ಯ ಅನ್ನೋ ನೆಗ್ಲಿಜೆನ್ಸಿನ? ಇಲ್ಲ ಸರ್, ಎಮರ್ಜೆನ್ಸಿ ಕೇಸ್, ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತು. ನೀನು ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದರೆ ಅವನು ಸತ್ತೋಗ್ತಿದ್ನಾ? ಇಡೀ ಆಸ್ಪತ್ರೆಯಲ್ಲಿರೋ ಎಲ್ಲರೂ ನನ್ನ ವೆಲ್ಕಮ್ ಮಾಡಕ್ಕೆ ಬಂದಿದ್ದಾಗ ನೀನೊಬ್ಳು ಮಾತ್ರ ಸಿನ್ಸಿಯರಾಗಿ ಕೆಲಸ ಮಾಡ್ತೀನಿ ಅನ್ನೋ ತೋರಿಸ್ಕೊಟ್ರೆ ನಿನ್ನ ಕೆಲಸ ನೋಡಿ ನಾನು ಚಪ್ಪಾಳೆ ತಟ್ಟಿ ಹೊಗಳ್ತೀನಿ ಅನ್ಕೊಂಡ್ಯ? ಒಬ್ಬ ಸಾಧಾರಣ ನರ್ಸ್ ಆಗಿರೋ ನಿನಗೆ ಈ ಆಟಿಟ್ಯೂಡ್ ಇರಬಾರ್ದು. ಇರಕ್ ನಾನು ಬಿಡೋದೂ ಇಲ್ಲ. ಹೌದು, ನೀನಿವತ್ತು ಡೇ ಶಿಫ್ಟ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೈಟ್ ಶಿಫ್ಟ್ ಕಂಟಿನ್ಯೂ. ಅಯ್ಯೋ ಸರ್, ನನಗೆ ಸಂಜೆ ಒಂದು ಮುಖ್ಯವಾದ ಫಂಕ್ಷನ್ ಇದೆ. ನಾನು ಆಲ್ರೆಡಿ ಅದನ್ನು ಇನ್ಫಾರ್ಮ್ ಮಾಡಿದ್ದೀನಿ. ಹೌದಾ? ನಾನು ಇವಾಗ ತಾನೇ ಬಂದಿತ್ತು, ನನಗೆ ಇನ್ಫಾರ್ಮ್ ಮಾಡಲಿಲ್ಲ. ಲುಕ್ ಹಿಯರ್, ಇಲ್ಲಿ ನೀನು ಹೇಳ್ದಂಗೆ ಕೇಳಕ್ಕಲ್ಲ ನಾನು ಬಂದೆ. ನಾನು ಹೇಳ್ದಂಗೆ ನೀನು ಕೇಳಬೇಕು, ಕೇಳಲೇಬೇಕು. ನೈಟ್ ಶಿಫ್ಟ್ ಕಂಟಿನ್ಯೂ. ಸರ್, ನೀನೇನು ಹೊರಡ್ಬೋದು. ಈ ಸಂಡೇ ಗೆಟ್ ಟುಗೆದರ್ ಫಂಕ್ಷನ್ ಇದೆ ಅಂತ ನೀನಂತೂ ಬರಲೇಬೇಕು. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಕಾಲ್ ಮಾಡಿ ಎಮರ್ಜೆನ್ಸಿ ಕೇಸ್ ಇದೆ, ಆಪರೇಷನ್ ಕೇಸ್ ಇದೆ, ಅದಿದೆ ಇದಿದೆ ಅಂತ ಏನಾದರೂ ಕತೆ ಹೊಡೆದ್ಯೋ ನೀನು ಹಾಸ್ಪಿಟಲ್ನೇ ಫಂಕ್ಷನ್ ಹಾಲ್ ಮಾಡ್ಕೊಬಿಡ್ತೀನಿ. ಏನ್ ಕಾಮಿಡಿ ಮಾಡ್ತಿದ್ರು. ಹಾಯ್ ಕಾರ್ತಿ, ಹೇಗಿದ್ಯೋ? ನಾನ್ ಚೆನ್ನಾಗಿದ್ದೀನಿ ಮಗ, ನೀನ್ ಹೇಗಿದ್ಯಾ? ಸೂಪರ್. ಜುಬ್ಬಾ ಸೂಪರ್ ಆಗಿದೆ ಕಣ. ಹಾಯ್ ಮಚ್ಚ, ಹೇಗಿದ್ಯಾ? ನಾನ್ ಸೂಪರ್, ನೀನ್ ಹೇಗಿದ್ಯಾ? ಸೂಪರ್. ಕಾರ್ತಿ, ಎಲ್ರು ಬಂದ್ರಾ? ಬರ್ತಾ ಇದಾರ ಕಣೋ, ಅಲ್ಲಿ ನೋಡು.
ಎಷ್ಟ್ ದಿನ ಆಗಿತ್ತು, ಹೇಗಿದ್ಯಾ? ಫೈನ್. ಏ ದೀಪಿಕಾ, ಏನ್ ಚಿರಂತ್ನ ಹೋಗೋಬಾರೋ ಅಂತ ಮಾತಾಡಿಸ್ತಾ ಇದ್ಯಾ? ಅವನೀಗ ಕಾಮನ್ ಮ್ಯಾನ್ ಅಲ್ಲ ಅಮ್ಮ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಮ್ ಸ್ಪೋರ್ಟ್ಸ್ ಮ್ಯಾನ್. ಹೇ, ಹಾಗೆಲ್ಲ ಏನೂ ಇಲ್ಲ. ಅದೆಲ್ಲ ಆಗೋದಿಕ್ಕೂ ಮುಂಚೆ ನಾನು ನಿನ್ನ ಸ್ಕೂಲ್ ಫ್ರೆಂಡ್. ಅದಿರ್ಲಿ, ಎಲ್ಲಿ ನಿನ್ನ ಹಸ್ಬೆಂಡ್? ಅಲ್ಲೋಡು, ಬರ್ತಿದ್ದಾರೆ. ಹಾಯ್. ಹಾಯ್ ಸರ್, ನಿಮ್ಮನ್ನ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ಯಾಕೆ? ಈ ಗೈಯಾಳಿ ಜೊತೆ ಹೇಗ್ ಸಂಸಾರ ಮಾಡ್ತಾ ಇದ್ದೀರಾ ಸರ್? ಏ, ಹೇಯ್ 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 ದೀಪಿಕಾ, ಬಿಡು ಅವನ್ನ. ನೀವಿಬ್ರು ಹೋಗಿ ಕೂತ್ಕೊಳ್ಳಿ, ಹೋಗಿ. ಬನ್ರಿ. ಹಾಯ್ ಬಾಯ್ಸ್. ಮಗ ಏ ಮಚ್ಚ ನೀನ್ಯಾಕೋ ಬಂದೆ ಇಲ್ಲಿಗೆ? ಯಾಕೋ ಏನಾಯ್ತು? ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ನೋಡಿದ್ರು ರಿಪ್ಲೈ ಮಾಡಲ್ವಲ್ಲ? ವರ್ಕಲ್ ಬ್ಯುಸಿ ಇದೆ ಮಚ್ಚ. ಮತ್ತೆ ಈಗ ಯಾಕೆ ಬಂದಿದ್ಯಾ? ಹೋಗೋ ಆಚಲೆ. ಲೋ ಮಗ, ಫಾರಿನ್ ಎಣ್ಣೆ ತಂದಿದ್ದೀನಿ ಕಣೋ. ಏನು ಫಾರಿನ್ ಎಣ್ಣೆನಾ? ಹೂ ಮಗ. ಒಂದ್ ನಿಮಿಷ, ಬರ್ತೀನಿ. ಮಗ, ಇನ್ನು ಎಷ್ಟು ವರ್ಷ ಹೀಗೆ ಇರ್ಬೇಕು ಅನ್ಕೊಂಡಿದ್ಯಾ? ರಾಧಿಕಾ ಬಂದಾಗ ಈ ಕಾಲ್ಗೆಜೆನ್ ಅವಳು ಕೊಡು, ಇಲ್ವಾ ನಿನ್ ಪ್ರೀತಿ ವಿಷಯನ್ ಹೇಳಿ ಅವಳು ಕಾಲಿಗೆ ಹಾಕು. ಅದನ್ ಬಿಟ್ಟು ಕಾಲಿಗೆ ಹಾಕೋದನ್ನ ಕೈಲಿಟ್ಕೊಂಡು ಪ್ರೀತಿ ವಿಷಯನ ಮನ್ಸಲ್ಲಿಟ್ಕೊಂಡು ಸುಮ್ಮನೆ ಫೀಲ್ ಮಾಡ್ಬಿಡ್ವೋ? ಹೇಗೆ ಹೇಳೋದು? ನಾನು ನನ್ನ ಲವ್ ವಿಷಯ ಹೇಳೋಕೆ ಹೋದಾಗೆಲ್ಲ ಏನೋ ಒಂದು ಹೆಸಿಟೇಷನ್ ನನ್ನನ್ನು ತಡೀತಾನೇ ಇದೆ. ಮಗ, ನಿಜ ಹೇಳಬೇಕು ಅಂದರೆ ಸ್ವಲ್ಪ ಭಯ ಆಗ್ತಿದೆ ಕಣೋ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ದೊಡ್ಡವ್ರು ಹೇಳಿಲ್ವಾ? ಹೆದರ್ಕೊಳಕ್ ಹೋಗ್ಬೇಡ ಕಣೋ. ಅದ್ ಸರಿ, ರಾಧಿಕಾಗೆ ನೀನ್ ಪ್ರೀತಿ ಮಾಡ್ತಾರೋ ವಿಷಯ ಗೊತ್ತಾ? ಇಲ್ಲ, ಗೊತ್ತಿಲ್ಲ ಕಣೋ. ಹಾಗಾದ್ರೆ ನೀನೇನು ಯೋಚನೆ ಮಾಡ್ಬೇಡ. ನೀನ್ ಅವಳನ್ನ ಪ್ರೀತಿ ಮಾಡ್ತಿರೋ ಹಾಗೆ ಅವಳು ನಿನ್ನ ಪ್ರೀತಿ ಮಾಡ್ತಿರ್ಬೋದು. ಹುಡುಗರು ತಮ್ಮ ಪ್ರೀತಿನ ಹೇಳ್ಕೊಂಡ್ಬಿಡ್ತಾರೆ, ಆದ್ರೆ ಹುಡುಗಿರು ಹಾಗಲ್ಲ. ಅವರು ಚಿಪ್ಪಲ್ಲಿರೋ ಮುತ್ತಿನ ಹಾಗೆ ತಮ್ಮ ಪ್ರೀತಿನ ಮನ್ಸಲ್ಲೇ ಇಟ್ಕೊಂಡು ಅಲೀತಿರ್ತಾರೆ. ನೋಡೋಣ ಕಣೋ, ಇವತ್ತು ರಾಧಿಕಾಗಿ ಕಾಲ್ಗೆಜ್ಜೆ ಕೊಟ್ಟು ನನ್ನ ಪ್ರೀತಿನ ಹೇಳ್ತೀನಿ. ಸರಿನಪ್ಪ, ನೀನ್ ಪ್ರಪೋಸ್ ಮಾಡೋದು ಹಾಗಿರ್ಲಿ, ಮೊದ್ಲು ಅವಳಿಲ್ ಬರ್ತಾಳ ಅಂತ ಕೇಳ್ಕೋ. ಹೇ, ಖಂಡಿತ ಬರ್ತಾಳ ಕಣೋ. ಆದ್ರೂ ಒಂದ್ಸರ್ತಿ ಕಾಲ್ ಮಾಡಿ ನೋಡ್ತೀನಿ. ಏನಾಯ್ತು ಚಿರಂತ್, ರಿಸೀವ್ ಮಾಡ್ಲಿಲ್ವಾ? ಮಾಡ್ಲಿಲ್ಲ ಕಣೋ. ಹಾಯ್ ಸುಮಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೋ, ನೀನ್ ಹೇಗಿದ್ಯಾ? ಸಿಂಹ ಎಷ್ಟೇ ವರ್ಷ ಆದ್ರೂ ಸಿಂಹದ ತರಾನೇ ಇರುತ್ತೆ. ಏ ಸುಮಾ, ನೀನ್ ಸ್ಕೂಲ್ ಟೈಮಲ್ಲಿ ನನ್ನ ಪ್ರಪೋಸಲ್ಗೆ ಓಕೆ ಅಂದಿದ್ರೆ ಈಗ ನಮ್ಮಿಬ್ರಿಗೂ ನಂತರ ಒಂದು ಸುಂದರವಾಗಿರೋ ಮಗು ಹುಟ್ಟಿತ್ತು. ಈಗ ಈ ಫಂಕ್ಷನ್ಗೆ ಆ ಮಗು ಜೊತೆ ಬರ್ಬೋದಿತ್ತಾ? ಅದನ್ನ ಇನ್ನೂ ನೆನ್ಪಲ್ಲಿ ಇಟ್ಕೊಂಡಿದ್ಯಾ ನೀನು? ಹುಡುಗರು ಯಾವತ್ತೂ ಫಸ್ಟ್ ಲವ್ ಮರೆಯಲ್ಲ ಅಮ್ಮ, ಅದೊಂಥರ ಫೀಲು ಅಲ್ವಾ ಮಚ್ಚಾ?
ಈಗಲೂ ಯೋಚನೆ ಮಾಡುವಂಥದ್ದೇನೂ ಆಗಿಲ್ಲ. ಐ ಆಮ್ ಸಿಂಗಲ್. ನೀನು ಹೂ ಅಂದ್ರೆ ಇವಾಗಲೇ ಮದುವೆ ಮಾಡ್ಕೊಳ್ಳೋಣ. ಹೇಳು, ನಿಂಗೆ ಓಕೆ ತಾನೇ? ಓಕೆ, ಬಟ್ ಅದಕ್ಕೊಬ್ರ ಹತ್ರ ಪರ್ಮಿಷನ್ ಕೇಳಬೇಕು. ಯಾರು? ನಿಮ್ಮ ಅಪ್ಪ ತಾನೇ? ಅದೆಲ್ಲ ಮದುವೆ ಆದ್ಮೇಲೆ ಕೇಳ್ಕೊಳ್ಳೋಣ ಬಿಡು. ಅವ್ರ ಹತ್ರ ಅಲ್ಲ, ಇವ್ರ ಹತ್ರ. ಇವ್ರು ಯಾರು? ಇವ್ರು ನನ್ನ ಹಸ್ಬೆಂಡ್. ಹಾಯ್ ಬಾವಾ. Hi. ನನ್ ತಂಗಿ ಸುಮಾ ನಿಮ್ ಬಗ್ಗೆನೆ ಹೊಗಳ್ತಾ ಇದ್ಲು.